ಹಾಲೆಲ್ಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ಜೀವಮನ್ನ ಕಾರ್ಯಕ್ರಮಕ್ಕಾಗಿ ನಾನು ತಿರುಗೊಂದಾವರ್ತಿ ಕ್ರಿಸ್ತೇಸುವಿನ ಹೆಸರಿನಲ್ಲಿ ತಮ್ಮನ್ನೆಲ್ಲರನ್ನ ನಾನು ಸ್ವಾಗತಿಸ್ತೇನೆ. ಕಳೆದ ವಾರ ಕರ್ತನ ಕೃಪೆ ನಿಮ್ಮ ಮೇಲೆ ಹೇರಳವಾಗಿತ್ತು ಎಂಬುದಾಗಿ ನಾನು ಗ್ರಹಿಸ್ತೇನೆ ಮತ್ತು ಜೀವಮನ್ನ ಕಾರ್ಯಕ್ರಮಕ್ಕಾಗಿ ಇನ್ನೊಂದು ದೇವರ ಧ್ಯಾನಕ್ಕೋಸ್ಕರ ಇನ್ನೊಮ್ಮೆ ನಾವು ಆತನ ಕೃಪಾಸನ್ನಿಧಿಗೋಸ್ಕರ ಬರುವ ಹಾಗೆ ತಮ್ಮೆಲ್ಲರನ್ನ ನಾನು ಪ್ರೇರೇಪಿಸ್ತೇನೆ. ಇವಾಗ ನಾವು ಶ್ರಮೆ ಮರಣಗಳ ಧ್ಯಾನದಲ್ಲಿ ಇದ್ದೇವೆ ಅಲ್ವಾ? ಹಾಗಾದರೆ ಕ್ರಿಸ್ತನ ಜನನ, ಜೀವನ, ಮರಣ, ಪುನರುತ್ಥಾನ ಹಾಗೂ ಎರಡನೇ ಬರೋಣ ಎಷ್ಟೋ ವಿಶೇಷವಾಗಿದೆ ಅಲ್ವಾ? ಹಾಗಾದರೆ ಇವತ್ತು ನೀವು ಈ ಸಂದರ್ಭದಲ್ಲಿ ಕ್ರಿಸ್ತನ ಶ್ರಮೆ ಮರಣಗಳನ್ನು ಜ್ಞಾಪಕ ಮಾಡಿಕೊಳ್ಳೋದು ಎಷ್ಟು ಅವಶ್ಯಕ ಅಲ್ವಾ? ಹಾಗಾದರೆ ನಾವು ಇವತ್ತು ಬಹಳ ಸಂತೋಷವಾಗಿದ್ದೇವೆ. ಯಾಕೆ ಗೊತ್ತಾ? ನನ್ನ ರಕ್ಷಕನಾದ ಯೇಸು ಸ್ವಾಮಿ ಸಿಂಹಾಸನಾರೂಢನಾಗಿದ್ದಾನೆ. ಹಿ ಈಸ್ ಆನ್ ದ ಥ್ರೋನ್. ಇದು ಸತ್ಯವಾದ ಮಾತು. ಯಾಕಂದ್ರೆ ಆತನು ಶಿಲುಬೆಯನ್ನ ಇನ್ನೂ ಹೊತ್ಕೊಂಡು ಹೋಗ್ತಾ ಇಲ್ಲ, ಅದೇ ಶ್ರಮೆಯನ್ನ ಇನ್ನೂ ಆತನು ಹೊತ್ಕೊಂಡು ಬಳಲ್ತಾ ಇಲ್ಲ, ಮತ್ತು ಆತನು ಹುಣಲ್ಪಟ್ಟು ಇನ್ನೂ ಸಮಾಧಿಯಲ್ಲಿ ಇಲ್ಲ. ಆತನು ಪುನರುತ್ಥಾನ ಹೊಂದಿದ ಕರ್ತನಾಗಿ ದಿವಾರೋಹಣವನ್ನ ಹೊಂದಿ ಕರ್ತನ ಬಲಪಾರ್ಶ್ವದಲ್ಲಿ ಸಿಂಹಾಸನಾರೂಢನಾಗಿದ್ದಾನೆ. ಹಾಗಾದ್ರೆ ಆತನು ಏನ್ ಮಾಡ್ತಾ ಇದ್ದಾನೆ? ನಮಗೋಸ್ಕರ, ನಿಮಗೋಸ್ಕರ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಇದು ಸಂತೋಷಕರವಾದ ವಿಷಯ ಅಲ್ವಾ? ಹಾಗಾದ್ರೆ ಇವತ್ತು ಶ್ರಮ ಮರಣಗಳ ಧ್ಯಾನವನ್ನು ಜ್ಞಾಪಕ ಮಾಡಿಕೊಳ್ಳುವ ನೀವು ಇವತ್ತಿನ ದಿವಸ ಕರ್ತನು ಈ ಲೋಕದಲ್ಲಿರುವಾಗ ಯಾವ ಮಾತುಗಳಿಂದ ನನ್ನನ್ನು ನಿಮ್ಮನ್ನು ಪ್ರೇರೇಪಿಸಿದ್ದಾನೆ, ನನ್ನನ್ನು ನಿಮ್ಮನ್ನು ಪ್ರೋತ್ಸಾಹಗೊಳಿಸಿದ್ದಾನೆ ಎಂಬ ವಿಷಯವನ್ನ ನಾವು ಜ್ಞಾಪಿಸಿಕೊಂಡು ಕರ್ತನನ್ನು ಕೊಂಡಾಡುವುದು ಅವಶ್ಯಕ ಅಲ್ವಾ? ಹಾಗಾದ್ರೆ ಬನ್ರಿ, ಇವತ್ತಿನ ದಿವಸ ನನ್ನ ರಕ್ಷಕನಾದ ತಂದೆ ಆ ಶಿಲುಬೆ ಮೇಲೆ ಆಡಿದ 7 ಅದ್ಭುತವಾದ ಮಾತುಗಳ ಬಗ್ಗೆ ಇಂದಿನಿಂದ ನಾವು ಇನ್ನು ಮೇಲೆ ಧ್ಯಾನ ಮಾಡೋಣ ಅಲ್ವಾ? ಹಾಗಾದ್ರೆ ಕರ್ತನ ಆತ್ಮನ ಬಲಕ್ಕೋಸ್ಕರ, ಆತ್ಮನ ಅಭಿಷೇಕಕ್ಕೋಸ್ಕರ ಕ್ಷಣ ಹೊತ್ತು ಕರ್ತನ ಮುಂದೆ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲ್ಲೂಯ. ರಾಜಾದಿರಾಜನೇ, ಹೌದು ಸ್ವಾಮಿ, ನಿನ್ನ ಪ್ರಿಯ ಕುಮಾರನು ನಮ್ಮ ತಂದೆಯಾಗಿರುವ ಕ್ರಿಸ್ತೇಸು ನಮಗೋಸ್ಕರ ಶ್ರಮೆ ಮರಣವನ್ನು ಅನುಭವಿಸಿ ಮೃತ್ಯುವನ್ನು ಜಯಿಸಿ ಬಂದಂತ ತಂದೆ ಆಗಿದ್ದಾರೆ. ಈಗೋ ನಮಗೋಸ್ಕರ ನಿನ್ನ ಬಲಪಾರ್ಶ್ವದಲ್ಲಿ ಕೂತುಕೊಂಡು ನಮಗೋಸ್ಕರ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಹೌದು ರಕ್ಷಕ, ಇವತ್ತು ನಾವು ಆತನು ಅನುಭವಿಸಿದ ಶ್ರಮೆ ಮರಣವನ್ನ ಜ್ಞಾಪಕ ಮಾಡಿಕೊಂಡು ಆತನು ನುಡಿದ 7 ಮಾತುಗಳನ್ನ ನಾವು ಧ್ಯಾನಿಸೋರಾಗಿದ್ದೇವೆ. ರಕ್ಷಕನೇ, ನಮಗ್ ಬಲ ಕೊಡು, ತಿಳುವಳಿಕೆ ಆತ್ಮ ಕೊಡು, ಪವಿತ್ರಾತ್ಮನ ಕೃಪೆ ಕೊಡು. ಪ್ರಿಯ ವಿಶ್ವಾಸಿಗಳನ್ನ ಕೇಳ್ತಾ ಇರುವಂತ ಪ್ರಿಯ ವಿಶ್ವಾಸಿಗಳ ಮನಸ್ಸಿನಲ್ಲಿ ನೀ ಮಾತಾಡು, ಎಲ್ಲದಕ್ಕೂ ನೀನು ಮಾತ್ರ ಮಹಿಮೆ ಹೊಂದು. ಕ್ರಿಸ್ತೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಲಾಲಿಸಿದ್ದಕ್ಕಾಗಿ ನಿನಗೆ ವಂದನೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯ ವಿಶ್ವಾಸಿಗಳೇ, ಇವತ್ತಿನ ದಿವಸ ಕರ್ತನಾದ ಯೇಸು ಸ್ವಾಮಿಯನ್ನ ಜ್ಞಾಪಕ ಮಾಡಿಕೊಳ್ಳೋಣ ರೀ. ಪ್ರತಿ ವರ್ಷ ಗುಡ್ ಫ್ರೈಡೆ ಬರುತ್ತೆ ಹೋಗುತ್ತೆ, ಪ್ರತಿ ವರ್ಷ ಇದೇ ಶ್ರಮ ಮರಣಗಳ ದಿನಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಇವತ್ತು ನಾವು ಜ್ಞಾಪಕ ಮಾಡಿಕೊಳ್ಳುವುದೇನೆಂದರೆ, ಯಾರು ಪ್ರೀತಿಸಿದಂತ ನನ್ನ ಪ್ರಿಯ ರಕ್ಷಕನು ಮಾತ್ರವೇ ಪ್ರೀತಿಸಿದಂತ, ಯಾಕೆ ಆ ದಿವಸ ಆ ಕಲ್ವರಿ ಶಿಲುಬೆ ಮೇಲೆ 7 ಮಾತುಗಳನ್ನು ಆಡಿದ ಮತ್ತು ಆ ಮಾತುಗಳು ಏನಾಗಿವೆ ಎಂಬುದನ್ನು ಇವತ್ತಿನಿಂದ ನಾವು ಕೆಲವು ದಿವಸಗಳ ತನಕ ಅದನ್ನು ಧ್ಯಾನ ಮಾಡೋಣ ಅಲ್ವಾ? ಹಾಗಾದ್ರೆ ನಾವು ಜೀವಿತದಲ್ಲಿರುವಾಗ ಒಬ್ಬ ಮನುಷ್ಯನು ಆತನು ಗತಿಸಿ ಹೋಗುವಾಗ ಯಾವ ಕೊನೆಯ ಮಾತುಗಳನ್ನು ಆಡಿದನು ಎಂಬುದಾಗಿ ಬಹಳ ಕುತೂಹಲದಿಂದ ನಾವು ನೋಡ್ತೇವಲ್ವಾ? ಅವರು ಕೊನೆ ಪಕ್ಷ ಏನನ್ನ ಮಾತನಾಡಿದ್ರು ಎಂಬುದಾಗಿ ನಾವು ಕೇಳ್ತೇವಲ್ವಾ? ಹಾಗಾದ್ರೆ ಜೀವ ಸ್ವರೂಪನಾದ ದೇವರು, ಕರ್ತನ ಯಜ್ಞದ ಕುರಿಯಾದಾತನು, ಪವಿತ್ರ ಪಶು ಆಗಿರುವ ಕರ್ತನಾದ ಯೇಸು ಸ್ವಾಮಿ ತನ್ನ ಕೊನೆ ಹಂತದಲ್ಲಿ ಏನನ್ನ ಮಾತನಾಡಿದನು ಎಂಬುದಾಗಿ ನೋಡುವಾಗ 7 ಆಪ್ತ ಮಾತುಗಳನ್ನು ಆತ ಮಾತನಾಡಿದ ಅಲ್ವಾ? ಹಾಗಾದ್ರೆ ಅಲ್ಲಿ ನೋಡ್ತೇವೆ, ಅಲ್ಲಿ ಅನೇಕ ಜನರು ಇದ್ರು, ಅಲ್ಲಿ ಇಸ್ರಾಯೇಲಿನ ಯಹೂದ್ಯರಿದ್ರು. ಯೇಸು ಸ್ವಾಮಿ ತನ್ನ ಜೀವಿತ ಕಾಲದಲ್ಲಿ ಎಷ್ಟು ಜನಕ್ಕೆ ಅದ್ಭುತ ಕಾರ್ಯಗಳನ್ನು ಮಾಡಿದ, ಉಪಕಾರಗಳನ್ನು ಮಾಡಿದ, ಅನೇಕರನ್ನು ಪುನರುತ್ಥಾನಗೊಳಿಸಿದ ಅಲ್ವಾ? ಅವರು ಸಮಾಧಿಗೆ ತೆರಳಬೇಕಾಗಿದ್ದವರನ್ನ ಅನೇಕರಿಗೆ ವಾಪಸ್ ಮನೆಗೆ ಕಳಿಸ್ಕೊಟ್ಟ ಅಲ್ವಾ? ಅಂತ ಅದ್ಭುತ ಕಾರ್ಯಗಳನ್ನ ಹೊಂದಿದಂತ ಕೆಲವು ಜನರಿದ್ರು. ಅಲ್ಲಿ ತನ್ನ ಆಪ್ತ ಶಿಷ್ಯರಿದ್ರು, ಪ್ರಿಯರೇ, ಆಪ್ತ ಶಿಷ್ಯರಿದ್ರು. ಇನ್ನು ಕೆಲವು ಕಡೆ ತನ್ನ ತಾಯಿ ಮತ್ತು ತನ್ನ ಸಹೋದರರು ಆಗಿರುವಂತ ಯೋಸೆ, ಯೂದ, ಯಾಕೋಬ ಅನ್ನುವಂತ ಸಹೋದರರಿದ್ರು. ಅಷ್ಟೇ ಅಲ್ಲ, ಆ ರೋಮಾಯ ಸಿಪಾಯಿಗಳು, ಕಟ್ಟುಕರ
ಕಟುಕರಾದ ರೋಮಾಯ ಸಿಪಾಯಿಗಳಿದ್ರು, ಅವರೊಟ್ಟಿಗೆ ಪ್ರೋತ್ಸಾಹ ನೀಡಲೆಂದು ಶಾಸ್ತ್ರಿ ಪರಿಸಾಯಿಗಳು ಇದ್ರು. ಆ ದಿವಸ ಆ ಕಲ್ವರಿ ಬೆಟ್ಟದ ಮೇಲೆ ನನ್ನ ರಕ್ಷಕನು ಘೋರವಾದ ಒರಟಾದ ಶಿಲುಬೆಯನ್ನ ಹೊತ್ತುಕೊಂಡು ಮೇಲಕ್ಕೆ ಏರುವಾಗ ಎಷ್ಟು ಕಷ್ಟಪಟ್ಟಿರ್ಬೋದು ಅಲ್ವಾ? ಹಾಗಾದ್ರೆ ನೋಡ್ತೇವೆ, ಆತನಿಗೆ 39 ಚಡಿಗಳಿಂದ ಹೊಡೆತ ಬೀಳಿದಾಗ ಆತನ ತಲೆಯಿಂದ ಅಡಿಯಿಂದ ಮುಡಿಯವರೆಗೆ ರಕ್ತದಿಂದ ತುಂಬಿದಂಥ ಶರೀರಮಯವಾದ ಆ ಕರ್ತನಾದ ಯೇಸು ಸ್ವಾಮಿಯನ್ನ ಸ್ವಲ್ಪ ನಾವು ಚಿತ್ರಿಸ್ಕೊಳ್ಳೋಣ ನಮ್ಮ ಕಣ್ಣು ಮುಂದೆ, ಆತನ ದೃಶ್ಯವನ್ನ ನಾವು ಪಡ್ಕೊಳ್ಳೋಣ ಕಣ್ಣು ಮುಂದೆ. ಯಾಕೆ ಆತನಿಗೆ ಈ ಒಂದು ಶಿಕ್ಷೆ ಬಂತು? ಕರ್ತನಲ್ಲಿ ಪ್ರಿಯ ವಿಶ್ವಾಸಿಗಳೇ, ನಮಗೆ ಗೊತ್ತಿದೆ ನಮ್ಮ ದಂಡನೆಯನ್ನ ಆತನು ಹೊತ್ತುಕೊಂಡ. ಅದಕ್ಕೋಸ್ಕರ ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಮ್ಮ ನಿಮಿತ್ತವಾಗಿ, ನಮ್ಮ ದ್ರೋಹದ ನಿಮಿತ್ತವಾಗಿ ನನ್ನ ರಕ್ಷಕನು ದಂಡನೆಯನ್ನು ಅನುಭವಿಸಿದನಲ್ವಾ? ಇವತ್ತು ಕೂಡ ನಾವು ಯಾವ ತಪ್ಪುಗಳನ್ನು ಮಾಡ್ತೇವೋ ಆ ಶಿಕ್ಷೆಯನ್ನು ಇವತ್ತು ಕೂಡ ನನ್ನ ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿ ನಮಗೋಸ್ಕರ ಆ ದಂಡನೆಯನ್ನು ಅವತ್ತು ಹೊಂದಿದವನಾಗಿದ್ದನ್ನ ಜ್ಞಾಪಕ ಮಾಡಿಕೊಂಡು, ರಕ್ಷಕನೇ ನೀ ನನಗೋಸ್ಕರ ಆ ರಕ್ತವನ್ನ, ಪವಿತ್ರ ರಕ್ತವನ್ನು ಸುರಿಸಿದ್ದಿ ಎಂಬುದಾಗಿ ಹೇಳುವಾಗ ಆತನ ಮೂಲಕ, ಆತನ ರಕ್ತದ ಮೂಲಕ ನಮಗೆ ಪಾಪ ಕ್ಷಮೆ ಆಗುತ್ತಲ್ವಾ? ಹೌದು. ಹಾಗಷ್ಟೆಲ್ಲ ಆದಾಗ್ಯೂ ಕೂಡ ನನ್ನ ರಕ್ಷಕನಾದ ಯೇಸು ಸ್ವಾಮಿ ಯಾವ ತಪ್ಪು ಮಾಡಿದನ್ರಿ? ಯಾವ ತಪ್ಪು ಕೂಡ ಮಾಡಲಿಲ್ಲಲ್ವಾ? ಪ್ರಿಯ ವಿಶ್ವಾಸಿಯೇ, ಜ್ಞಾಪಿಸ್ಕೋ, ನನ್ನ ತಪ್ಪನ್ನ ಆತನು ಹಾಕಿಕೊಂಡು ಅನ್ಯಾಯವಾಗಿ 39 ಚಡಿಗಳನ್ನು ಹೊಡಿಸಿಕೊಂಡು, ಅಷ್ಟೇ ಅಲ್ಲ ಶರೀರ ವೇದನೆಯಲ್ಲಿತ್ತು, ಮಾನಸಿಕವಾಗಿ ವೇದನೆಯಲ್ಲಿ ತೊಳ್ಳಾಡಿದನು. ಆತನಲ್ಲಿ ನೋಡುವ ಅಂದ ಚಂದಗಳು ಆತನಲ್ಲಿ ಇರಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಅಲ್ವಾ? ಹಾಗಾದ್ರೆ ಅಂತ ಒಂದು ಸ್ಥಿತಿಯಲ್ಲಿ ಮನಸ್ಸಿಗೆ ನೋವಾಗಿತ್ತು. ಅನೇಕ ಅದ್ಭುತಗಳನ್ನು ಹೊಂದಿಕೊಂಡಂತ ಅನೇಕ ಜನರು ಆತನ ಮುಂದೆ ಇದ್ರು. ಆತನಿಗೆ ಪರಿಹಾಸ್ಯ ಮಾಡಲಾಗಿತ್ತು, ಕೊರಡೆ ಪೆಟ್ಟುಗಳಿಂದ ಹೊಡೆಯಲಾಗಿತ್ತು, ಹೌದಲ್ವಾ? ಹಾಗಾದ್ರೆ ಆತನು ಸುಮ್ಮನೆ ಇದ್ದ. 23ನೇ ಯೆಶಾಯದಲ್ಲಿ ಹೇಳುತ್ತೆ, ಬಾಯಿ ತೆರೆಯಲೇ ಇಲ್ಲ. ಹೌದು, ಆತನು ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಯಂತೆ ಆತನು ಬಾಯಿ ತೆರೆಯಲೇ ಇಲ್ಲ. ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೆ ಆತನು ಏನ್ ಮಾಡಿದ? ಮಾತಾಡ್ಲಿಲ್ಲ, ಮೌನವಾಗಿದ್ದ, ಬಾಯಿ ತೆರೆಯಲಿಲ್ಲ ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಆ ಜನ ಸಮೂಹದ ಮೇಲೆ ಅಲ್ಲಿರುವಂತ ಶಾಸ್ತ್ರಿಗಳು, ಪರಿಸಾಯರು, ಅವರೊಟ್ಟಿಗೆ ಕಟುಕರಾದ ರೋಮಾಯ ಸಿಪಾಯಿಗಳು ಭಯಂಕರವಾಗಿ ಹಿಂಸೆಯನ್ನು ಕೊಡ್ತಿರುವಾಗ ನನ್ನ ರಕ್ಷಕನು ಏನ್ ಮಾಡಿದ? ಬಾಯಿ ತೆರೆಯಲೇ ಇಲ್ಲ, ಎಲ್ಲವನ್ನು ಸಹಿಸಿಕೊಂಡ. ಹಾಗಾದ್ರೆ ನನ್ನ ರಕ್ಷಕನು ಎಷ್ಟು ಪ್ರೀತಿ ಮಾಡ್ತಾನಲ್ವಾ? ಈ ಲೋಕವನ್ನು ಪ್ರೀತಿಸಿ ಪ್ರತಿಯೊಬ್ಬೊಬ್ಬರು ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಹೇಳಿ ಆತನು ನಮ್ಮನ್ನು ಪ್ರೀತಿಸಿ ಇವೆಲ್ಲಗಳನ್ನು ತಾಳಿಕೊಂಡಲ್ವಾ? ಹಾಗಾದ್ರೆ ಆ ಶ್ರಮೆಯನ್ನು ನೋಡುವಾಗ ಆ ದಿವಸ ಆ ಶಿಲುಬೆ ಮೇಲೆ ಆ ಒಂದು ಸದೃಶ್ಯವನ್ನು ನೋಡ್ತೇವೆ. ಆತನಿಗೆ 2 ಮೊಳೆಗಳಿಂದ ಆ 2 ಕೈಗಳಿಗೆ ಜಡಿಯಲ್ಪಟ್ಟವನಾಗಿ, ಅವರಟಾದ ಶಿಲುಬೆಗೆ ಜಡಿಯಲ್ಪಟ್ಟವನಾಗಿ, 1 ಮೊಳೆಯಿಂದ 2 ಕಾಲುಗಳನ್ನ ಒಟ್ಟೆಯಾಗಿ ಸೇರಿಸಿ ಆ ಶಿಲುಬೆಗೆ ಜಡಿಯಲ್ಪಟ್ಟದ್ದನ್ನ ಜ್ಞಾಪಕ ಮಾಡಿಕೊಳ್ಳೋಣ. ಅಷ್ಟೇ ಅಲ್ಲ, ಭಯಂಕರವಾದ ಚೂಪಾದ ಮುಳ್ಳುಗಳಿಂದ ಆತನ ಕಿರೀಟವನ್ನು ಮಾಡಿ ತಲೆಗೆ ಆತನು ಅವರು ಹಾಕಿದ್ರಲ್ಲ, ಮತ್ತು ಆ ತಲೆಗೆ ಹಾಕಿ ಆ ಒಂದು ದೊಡ್ಡದಾದ ತೆಗ್ಗಿನಲ್ಲಿ ಆ ಒರಟಾದ ಶಿಲುಬೆಯನ್ನು ಸಿಕ್ಕಿಸಿ ಅದರಲ್ಲಿ ಇರಿಸಿ ಅವನನ್ನ ನೇತು ಹಾಕಿದ್ರು. ನನ್ನ ಪ್ರಿಯ ರಕ್ಷಕನು ಆ ದಿವಸ ಆಕಾಶಕ್ಕೂ ಭೂಮಿಗೂ ಅಂತರವಾಗಿ ಆತನು ನಿಲ್ಲಿಸಲ್ಪಟ್ಟ, ನೇತಾಡಲ್ಪಟ್ಟ. ಹಲ್ಲೆಲೂಯಾ. ಆ ಒಂದು ಜ್ಞಾಪಕ ಮಾಡಿಕೊಳ್ಳುವಾಗ ಅಲ್ಲಿ ಅಪಹಾಸ್ಯ ಮಾಡುವಂತಹ ಒಂದು ಗುಂಪಿತ್ತು. ಅಲ್ಲಿ ಅವರೆಲ್ಲರನ್ನು ನೋಡಿ ನನ್ನ ರಕ್ಷಕನೇನು ಹೇಳಿದ? ತಂದೆಯೇ ಇವರನ್ನು ಕ್ಷಮಿಸು. ಮೊದಲನೇ ಮಾತು, ತಂದೆಯೇ ಇವರನ್ನು ಕ್ಷಮಿಸು, ತಾವು ಏನ್ ಮಾಡ್ತಾರೆ ಎಂಬುದನ್ನು ಅರಿಯರು ಎಂಬುದಾಗಿ ಹೇಳಿದ್ದಲ್ವಾ? ತಂದೆಯೇ ರಕ್ಷಕನಾದ ತಂದೆಯನ್ನ ಜ್ಞಾಪಕ ಮಾಡಿಕೊಂಡು, ತನ್ನ ತಂದೆಯನ್ನು ಪರಲೋಕದ ತಂದೆಯನ್ನು ಜ್ಞಾಪಕ ಮಾಡಿಕೊಂಡು, ತಂದೆಯೇ ಇವರನ್ನು ಕ್ಷಮಿಸು, ತಾವು ಏನ್ ಮಾಡ್ತಾರೆ ಎಂಬುದನ್ನ ಅರಿಯರು ಎಂಬುದಾಗಿ ಹೇಳಿದ. ಎಷ್ಟು ಪ್ರೀತಿ ಮಾಡುವ ದೇವರಾಗಿದ್ದಾನೆ. ಇದರಲ್ಲಿ ನಾವು ನೋಡ್ತೇವೆ ಆತನಲ್ಲಿರುವ ಕ್ಷಮಾಗುಣ, ಕ್ಷಮಾಪಣೆ ಮಾಡುವಂತ ಗುಣವನ್ನು ನೋಡ್ತೇವೆ. ಫಿಲಿಪ್ಪಿ 2ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತೇವೆ, ಕ್ರಿಸ್ತ ಯೇಸುವಿನಲ್ಲಿರುವ ಗುಣ ಸ್ವಭಾವ ನನ್ನಲ್ಲಿ ನಿಮ್ಮಲ್ಲಿ ಬರಬೇಕಾಗಲ್ವಾ? ಹಾಗಾದ್ರೆ ಆತನಲ್ಲಿರುವ ಎಲ್ಲಾ ಒಳ್ಳೆ ಗುಣಗಳಲ್ಲಿ ನನ್ನ ರಕ್ಷಕನಾದ ಯೇಸು ಸ್ವಾಮಿಗೆ ಇರುವಂತ ಮುಖ್ಯವಾದ ಒಂದು ಗುಣ ಏನಂದ್ರೆ ಕ್ಷಮಾಪಣೆ ಮಾಡುವಂತ ಗುಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಾವು ನೋಡ್ತೇವೆ ಆತನು ಕ್ಷಮಾಪಣೆ ಮಾಡಿದ. ತಂದೆಯನ್ನ ಉದ್ದೇಶಿಸಿ ನಾವು ನೋಡ್ತೇವೆ ಮೊದಲನೇ ಉಕ್ತಿ ಮತ್ತು 7ನೇ ಉಕ್ತಿಯಲ್ಲಿ, ಅಂದ್ರೆ ಮಾತುಗಳಲ್ಲಿ ಆ ಶಿಲುಬೆ ಮೇಲೆ ನೋಡುವಾಗ ಆತನು ತಂದೆಯೇ ಮೊದಲೇ ಮಾತಾಡ್ತಿರುವಾಗ, ತಂದೆ ಇವರನ್ನು ಕ್ಷಮಿಸು, ತಾವು ಏನ್ ಮಾಡ್ತಾರೆ ಎಂಬುದನ್ನ ಅರಿಯರು ಎಂಬುದಾಗಿ ಹೇಳಿದ. 7ನೇ ವಾಕ್ಯವನ್ನು ನೋಡ್ತೇವೆ, ತಂದೆಯೇ ನನ್ನ ಆತ್ಮವನ್ನು ನಿನ್ಗೋಸ್ಕರ
ಕ್ಷಮಿಸ್ಕೊಡ್ತೇನೆ ಎಂಬುದಾಗಿ ಹೇಳಿದ. ಕರ್ತನನ್ನ ಆತನು ಉದ್ದೇಶಿಸಿ ಮಾತಾಡುವಾಗ ಆತನನ್ನು ತಂದೆಯೇ ಎಂಬುದಾಗಿ ಹೇಳಿದ. ಹಾಲೆಲೂಯ. ಇವತ್ತು ನನಗೆ ನಿಮಗೆ ತಂದೆ ಆಗಿರುವನ್ನು ಕೂಡ ನಾವು ತಂದೆಯೇ ಎಂಬುದಾಗಿ ನಾವು ಹೇಳ್ಬೇಕಲ್ವಾ, ಆತನನ್ನು ಅಡ್ರೆಸ್ ಮಾಡ್ಬೇಕಲ್ವಾ. ಹೌದು, ಆ ಕರ್ತನಾದ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಆತನು ಕರ್ತನ ಪ್ರಾರ್ಥನೆಯನ್ನು ಹೇಗೆ ಮಾಡ್ಬೇಕೆಂಬುದಾಗಿ ಹೇಳುವಾಗ, ಪರಲೋಕದಲ್ಲಿರುವ ನನ್ನ ತಂದೆಯೇ. ಹೌದು, ನನ್ನ ತಂದೆಯನ್ನ ನಾವು ಹೇಗೆ ಕರಿಬೇಕು? ಪರಲೋಕದಲ್ಲಿರುವ ನನ್ನ ತಂದೆಯೇ ಎಂಬುದಾಗಿ ಆತನೇ ಹೇಳಿಕೊಟ್ಟ ಪ್ರಾರ್ಥನೆ ಅಲ್ವಾ. ಹಲ್ಲೆಲೂಯ. ಹಾಗಾದ್ರೆ ನಾವು ನೋಡ್ತೇವೆ ಇಲ್ಲಿ, ನಾವು ತಂದೆಯೇ ಇವರನ್ನು ಕ್ಷಮಿಸು, ತಾವು ಏನ್ ಮಾಡ್ತಾರೆ ಎಂಬುದನ್ನು ಅರಿಯರು. ಕ್ಷಮೆ ಮಾಡುವಂತಹದ್ದು ಕರ್ತನಾದ ಯೇಸುವಿನ ಗುಣವಾಗಿದೆ. ವಾಕ್ಯ ಹೇಳುತ್ತೆ, ನಮ್ಮನ್ನ ಪ್ರೀತಿಸೋರನ್ನ ನಾವು ಕ್ಷಮಿಸೋದಲ್ಲ ರೀ, ನಮ್ಮ ವೈರಿಗಳನ್ನ ಪ್ರೀತಿಸಬೇಕು, ನಮ್ಮ ವೈರಿಗಳನ್ನ ನಾವು ಕ್ಷಮಿಸಬೇಕು ಎಂಬುದು ದೇವರ ವಾಕ್ಯ ಹೇಳುತ್ತೆ. ಕ್ಷಮಾಪಣೆ ಮಾಡುವಂಥದ್ದು ಬಹಳ ಅವಶ್ಯಕವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಲೆಲೂಯ. ಈಗ ನೋಡ್ತೇವೆ, ಅಲ್ಲಿ ಯಾರು ಪ್ರೀತಿಸ್ತಾರೆ ಅವರನ್ನ ಪ್ರೀತಿಸೋದು ಸುಲಭ, ಆದರೆ ಯಾರು ನಮಗೆ ಅನ್ಯಾಯವಾಗಿ ದೂಷಿಸಿ ಮಾತಾಡ್ತಾರೋ ಅವರನ್ನ ಪ್ರೀತಿಸುವಂಥದ್ದು ಬಹಳ ಅವಶ್ಯಕ. ಅವ್ರಿಗೋಸ್ಕರ ರೋಮಾಪುರದವರು ಬರಪತ್ರಿಕೆ 12ನೇ ಅಧ್ಯಾಯದಲ್ಲಿ ಹೇಳಿದೆ, ನೀವು ಅವ್ರಿಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ. ಶಪಿಸೋರಿಗೋಸ್ಕರ ಪ್ರಾರ್ಥಿಸಿರಿ. ಇದು ಸ್ವಲ್ಪ ಕಷ್ಟ ರೀ ಅಲ್ವಾ. ಹಾಗಾದರೆ ಪ್ರಿಯ ವಿಶ್ವಾಸಿಗಳೇ, ನಾವೆಷ್ಟೋ ಸಾರಿ ನಮಗೆ ಅನ್ಯಾಯವಾಗಿರುವಾಗ ಆ ವ್ಯಕ್ತಿ ನಮ್ಮ ಮುಂದೆ ಬರುವಾಗ ನನಗೆ ಕೈ ಹೋಗೋದಿಲ್ಲ, ನಾನು ಇದನ್ನು ಕ್ಷಮೆ ಮಾಡೋದಿಲ್ಲ ಎಂಬುದಾಗಿ ಹೇಳ್ತೀರಾ? ತಪ್ಪು ಪ್ರಿಯರೇ. ಯಾಕಂದರೆ ನನ್ನ ರಕ್ಷಕನಾದ ಯೇಸು ಸ್ವಾಮಿ ಸ್ವತಃ ತಾನೇ ಕ್ಷಮಾಪಣೆ ಮಾಡುವಾಗ ನಾನು ನೀನು ಏನಾಗಿದ್ದೇವೆ, ನಾವು ಕೂಡ ಕ್ಷಮಿಸುವ ಹಂಗಿನಲ್ಲಿದ್ದೇವಲ್ವಾ. ಕ್ಷಮಾಪಣೆ ಮಾಡುವಂಥದ್ದು ಅವಶ್ಯಕವಾಗಿದೆ. ಅನೇಕ ವರ್ತಿ ನಾವು ಅನ್ಯಾಯವಾಗಿ ನಾವು ದೂಷಿಸಲ್ಪಟ್ಟುವಾಗ ನಾವು ಕರ್ತನಾದ ಯೇಸು ಸ್ವಾಮಿಗೋಸ್ಕರ ಆತನ ಹೃದಯವನ್ನು ಸಂತೋಷ ಪಡೋದಕ್ಕೋಸ್ಕರ ನಾವು ಕ್ಷಮಿಸ್ಬೇಕಲ್ವಾ. ತಂದೆಯೇ ಇವರನ್ನ ಕ್ಷಮಿಸು, ಅವ್ರು ಏನ್ ಮಾಡ್ತಾ ಇದ್ದಾರೆ ಎಂಬುದನ್ನು ಅರಿಯರು. ಅಲ್ಲಿರುವಂತಹ ಜನರ ಪರ ವಕಾಲತ್ತು ವಹಿಸಿ ನನ್ನ ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿ ಆತ ಅವರನ್ನ ಕ್ಷಮಿಸಿದ್ನಲ್ವಾ. ಇವತ್ತು ನನಗೆ ನಿಮಗೆ ಈ ಒಂದು ಸ್ವಭಾವ ಬರಬೇಕಲ್ವಾ. ನಾನು ಕೂಡ ಅನೇಕ ವರ್ತಿ ನಮ್ಮ ವಿರುದ್ಧವಾಗಿ ಮಾತಾಡುವಂಥವ್ರನ್ನ ಕ್ಷಮಿಸ್ಬಿಡ್ಬೇಕ್ರಿ. ನಾವು ಕ್ಷಮೆ ಮಾಡದೆ ಹೋದ್ರೆ ಏನಾಗುತ್ತೆ ಅಂದ್ರೆ, ದೇವರ ವಾಕ್ಯ ಹೇಳುತ್ತೆ, ನಾವೆಷ್ಟೇ ಉಪವಾಸ ಪ್ರಾರ್ಥನೆ ಮಾಡಿದ್ರು ಕೂಡ ನಮ್ಮ ಪ್ರಾರ್ಥನೆಗಳು ಕೇಳಲಾಗೋದಿಲ್ಲ ಪ್ರಿಯರೇ. ಆದ್ದರಿಂದ ನಾವು ನೋಡ್ತೇವೆ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ ಪರ್ವತ ಪ್ರಸಂಗದಲ್ಲಿ ನೋಡ್ತೇವೆ, ಮೊಟ್ಟ ಮೊದಲನೇದಾಗಿ ನಾವು ದಾನ ಧರ್ಮ ಒಳ್ಳೆ ಕ್ರಿಯೆಗಳನ್ನು ಮಾಡುವಾಗ ಮೊಟ್ಟ ಮೊದಲನೇದಾಗಿ ನಾವು ಹೋಗಿ ನಮ್ಮ ನೆರೆಯವ್ರ ಜೊತೆಗೆ ಒಂದಾಗ್ಬೇಕ್ರಿ. ನಾವು ನೆರೆಯವ್ರ ಜೊತೆಗೆ ಒಂದಾಗಬೇಕು, ದೇವ್ರ ವಾಕ್ಯ ಹೇಳುತ್ತೆ. ಆದ್ದರಿಂದ ಮೊದಲು ನಾವು ನಮಗೆ ಅನ್ಯಾಯ ಮಾಡಿದವರಿಗೋಸ್ಕರ ಪ್ರಾರ್ಥಿಸಬೇಕು, ನಮ್ಮ ವೈರಿಗಳಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ನಮಗೆ ಯಾರು ಈ ಲೋಕದಲ್ಲಿ ವೈರಿಗಳಿರಬಾರ್ದು ಪ್ರಿಯರೇ. ನಮಗೆ ವಿಶ್ವಾಸಿಗಳೆನಿಸಿಕೊಂಡ ನಮಗೆ ವೈರಿಗಳಿರಬಾರ್ದು. ಒಂದ್ ವೇಳೆ ತಪ್ಪಾಗಿದೆಯೋ ಅವರನ್ನು ನಾವು ಮುಂದೆ ಹೋಗಿ ಸಮಕ್ಷಮವಾಗಿ ಮಾತಾಡಿಸಿ ನಾವೇ ಅವ್ರ ಹತ್ರ ಕ್ಷಮೆ ಕೇಳಿಕೊಂಡು ನಾವು ಇನ್ನೊಬ್ಬರನ್ನ ಕ್ಷಮಿಸುವ ಹಂಗಿನಲ್ಲಿರಬೇಕು. ಇದು ಕರ್ತನಾದ ಯೇಸುವಿನ ಆಲೋಚನೆ ಸ್ವಭಾವವಾಗಿದೆ. ಆದ್ದರಿಂದ ನಾವು ಕ್ಷಮಿಸುವಾಗ ಮೊಟ್ಟ ಮೊದಲನೇದಾಗಿ ನಾವು ಒಳ್ಳೆ ಕ್ರಿಯೆಗಳನ್ನು ಮಾಡೋಕ್ಕಿಂತ ಮುಂಚೆ ನಾವು ಅವ್ರ ಹತ್ರ ಒಂದಾಗಬೇಕು. ನಾವು ಮೊಣಕಾಲೂರಿ ಪ್ರಾರ್ಥಿಸೋಕ್ಕಿಂತ ಮುಂಚೆ ನನ್ನ ನೆರೆಯವನ ಹತ್ತಿರ ನಾನು ಹೇಗಿದ್ದೇನೆ, ನಾನು ಅವರಿಗೋಸ್ಕರ ನಾನು ಪ್ರಾರ್ಥಿಸ್ತಕ್ಕದ್ದು ಅಷ್ಟೇ ಅಲ್ಲ, ಮತ್ತು ನಾವು ಅವರಿಗೋಸ್ಕರ ನಾವು ಕ್ಷಮಿಸಬೇಕು. ಆಗ ನಾವು ಕರ್ತನಲ್ಲಿ ಸಂಬಂಧವನ್ನ ಹೊಂದುವಂತೆ ಆಗುತ್ತೆ. ತಂದೆಯೇ ಅನ್ನುವಾಗ ರಕ್ಷಕನಾದ ಯೇಸು ಸ್ವಾಮಿ ತನ್ನ ತಂದೆಯೊಟ್ಟಿಗಿರುವ ಅನ್ಯೋನ್ಯತೆಯನ್ನ ಸಂಬಂಧವನ್ನ ಜ್ಞಾಪಕ ಮಾಡಿಕೊಳ್ಳೋಣ. ಹಾಗಾದ್ರೆ ವಿಶ್ವಾಸಿಯಾಗಿರುವ ನೀನು ನಾನು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ, ಮೊಣಕಾಲೂರಕ್ಕಿಂತ ಮುಂಚೆ ನಾವು ಏನನ್ನ ಜ್ಞಾಪಕ ಮಾಡಿಕೊಳ್ಬೇಕು? ನನ್ನ ಮತ್ತು ನನ್ನ ತಂದೆಯ ಸಂಬಂಧ ಹೇಗಿದೆ? ಆ ಸಂಬಂಧ ಕಟ್ಕೊಂಡು ಹೋಗ್ಬಾರ್ದಲ್ವಾ? ಅದು ಸಂಬಂಧವನ್ನು ನಾವು ಬೆಳೆಸ್ಕೋಬೇಕಲ್ವಾ? ನನಗೆ ನನ್ನ ತಂದೆಯ ಆ ಒಂದು ಐಕ್ಯತೆ, ಪ್ರೀತಿಯ ಐಕ್ಯತೆ ಇರಬೇಕಲ್ವಾ? ಅದು ಯಾವಾಗ ಬರುತ್ತಾ ಗೊತ್ತಾ? ನಾನು ಆತನು ಹೇಳಿದ ಮಾತಿಗೆ ವಿಧೇಯಳಾಗಿರುವಾಗ, ನಾನು ಆತನ ಮಾತಿಗೆ ನಾನು ಕರ್ತನೆ ನಾನು ನಡೆಸ್ಕೊಡ್ತೇನೆ, ನಾನು ಕ್ಷಮಿಸ್ತೇನೆ ಎಂಬುದಾಗಿ ಹೇಳುವಾಗ ನನ್ನ ಕರ್ತನ ನನ್ನ ಪ್ರಾರ್ಥನೆ ಕೇಳ್ತಾನಲ್ವಾ? ನಾವು ಇತರರಿಗೋಸ್ಕರ ನಾವು ಕ್ಷಮೆ ಬೇಡಬೇಕು. ನಾವು ಆತನ ಯಾಚಿಸ್ತಾನೆ, ನಾವು ಅದನ್ನು ಮಾಡ್ಬೇಕಲ್ವಾ? ಹಾಲೆಲೂಯ. ಹಾಗಾದ್ರೆ ಕ್ಷಮಾಪಣೆ ಮಾಡುವಂಥದ್ದು ಬಹಳ ಅವಶ್ಯಕ. ನೋಡ್ರಿ, ನಾವು ಸ್ಟೆಫನನನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಯಾವ ತಪ್ಪು ಮಾಡಿಲ್ಲ ಆತನು. ಸ್ಟೆಫನನ ಅಪೊಸ್ತಲ ಕೃತ್ಯಗಳ ಪುಸ್ತಕ 7ನೇ ಅಧ್ಯಾಯ 8ನೇ ಅಧ್ಯಾಯದಲ್ಲಿ ಬರುವಂತಹ ಸ್ಟೆಫನನನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಅವತ್ತಿನ ದಿವಸ ಆತನಿಗೆ ಅನ್ಯಾಯವಾಗಿ ಕಲ್ಲುಗಳನ್ನು ಹೊಡೆದು ಆತನನ್ನ ಕೊಂದು ಹಾಕಿದ್ರು. ಆತನ ಏನಂತಾನೆ, ನನ್ನ ಆತ್ಮವನ್ನು ಕರ್ತನೆ ನೀನು ತಕ್ಕೊಳ್ತಾ ಇದ್ದೀಯಾ, ಅದಕ್ಕಿಂತ ಮುಂಚೆ ಇವರನ್ನು ಕ್ಷಮಿಸು, ಇವ್ರ ಪಾಪಗಳನ್ನ ಇವ್ರ ಮೇಲೆ ಹಾಕಬೇಡ.
ಹಲ್ಲೆಲೂಯ. ಇಂಥ ಒಂದು ಸೌಹಾರ್ದತೆ ಹೃದಯ ನನಗೆ ನಿನಗೆ ಇದೆಯಾ? ಕ್ಷಮಾಪಣೆ ಹೃದಯ ನನಗೆ ನಿನಗಿದೆಯಾ? ಯೇಸುವಿನಲ್ಲಿರುವ ಗುಣ ಸ್ವಭಾವ ನಮಗೆ ಬರಬೇಕಾಗಿದ್ರೆ ಈ ಕ್ಷಮಾಪಣೆ ನಮಗಿರುವುದು ಬಹಳ ಅವಶ್ಯಕ. ತಂದೆಯೇ ಇವರನ್ನ ಕ್ಷಮಿಸು, ತಾವು ಏನು ಮಾಡ್ತಾರೆ ಎಂಬುದನ್ನು ಇವರು ಅರಿಯದೆ ಹೋಗಿದ್ದಾರೆ ಎಂಬುದಾಗಿ ಹೇಳಿದ್ನಲ್ವಾ? ಹೌದು, ನನ್ನ ಪ್ರಿಯ ರಕ್ಷಕನಿಗಿರುವಂತ ಆ ಸ್ವಭಾವ ನಮಗಿರ್ಬೇಕಲ್ವಾ? ಹಲ್ಲೆಲೂಯ. ಹಾಗಾದ್ರೆ ನಾವು ನೋಡ್ತೇವೆ, ನಾವು ಯಾವ ರೀತಿಯಲ್ಲಿ ನಾವು ಕ್ಷಮಿಸಬೇಕು. ಅವ್ರು ಮಾಡಿದಂಥ ತಪ್ಪುಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಬಾರ್ದು, ನಾವು ಮನನ ಮಾಡಬಾರ್ದು, ಅವರನ್ನ ಕ್ಷಮಿಸ್ಬಿಡ್ಬೇಕು. ಕರ್ತನೆ ಅವ್ರಿಗೆ ಗೊತ್ತಿಲ್ಲ, ಅವ್ರ ತಿಳುವಳಿಕೆ ಇಲ್ಲ. ಯಾಕಂದ್ರೆ ನನ್ನ ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿ ಅಂಥ ಭಯಂಕರ ಸ್ಥಿತಿಯಲ್ಲೂ ಕೂಡ, ತನ್ನ ವೇದನೆಯಲ್ಲೂ ಕೂಡ, ಮನಸ್ಸಿನ ವೇದನೆ, ಶಾರೀರಿಕ ವೇದನೆ, ಆತ್ಮದ ವೇದನೆ ಇರುವಾಗಲೂ ಕೂಡ ಆತನು ಆ ಜನರನ್ನ ಕ್ಷಮಿಸಿದಂತೆ ಇವತ್ತು ನಾವು ಈ ಲೋಕದಲ್ಲಿರುವಾಗ ನಮ್ಮ ಸುತ್ತಮುತ್ತಲೂ ನಮಗೋಸ್ಕರ ಒಂದು ವೇಳೆ ನಮಗೆ ಅನ್ಯಾಯ ಮಾಡಿದ್ದೇ ಆಗಿದ್ರೆ ನಾವು ಕೂಡ ಅವರನ್ನ ಕ್ಷಮಿಸುವ ಹಂಗಿನಲ್ಲಿದ್ದೇವೆ ಪ್ರಿಯರೇ. ಹಾಲೆಲ್ಲೂಯ. ಹಾಗಾದ್ರೆ ಇವತ್ತಿನ ದಿವಸ ಒಂದು ಜ್ಞಾಪಕ ಮಾಡಿಕೊಳ್ಳೋಣ. ಸುಮಾರು ವರ್ಷಗಳ ಹಿಂದೆ ತನ್ನ ಗಂಡನನ್ನ ಕಳ್ಕೊಂಡಂತ ಗ್ಲಾಡಿಸ್ಟೈನ್ಸ್, ಮಿಸೆಸ್ ಮೇಡಮ್ ಗ್ಲಾಡಿಸ್ಟೈನ್ಸ್ ಬಗ್ಗೆ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಅನ್ಯಾಯವಾಗಿ ಅವರು ತಮ್ಮ ತಂದೆ, ಅವರು ಇತರರಿಗೋಸ್ಕರ ಸೇವೆ ಮಾಡ್ತಾ ಇದ್ರಲ್ವಾ, ಒರಿಸ್ಸಾ ದೇಶದಲ್ಲಿ ಇತರರಿಗೋಸ್ಕರ ಸೇವೆ ಮಾಡ್ತಾ ಇದ್ರು. ಹೌದು, ಅವರು ತಮ್ಮ ಸಲುವಾಗಿ ಸೇವೆ ಮಾಡ್ತಾ ಇರಲಿಲ್ಲ, ಇತರರಿಗೋಸ್ಕರ ಸೇವೆ ಮಾಡುವಂಥವ್ರು. ಅವರ ಯಜಮಾನರು ದೇವರ ಸೇವಕರಾಗಿದ್ರು, ಬ್ರದರ್ ಸ್ಟೇನ್ಸ್ ಎಂಬುದಾಗಿ. ಅವರು ಕೂಡ ದೇವರ ಸೇವೆ ಮಾಡ್ತಾ ಇದ್ರು. ಒಂದು ದಿವಸ ತಂದೆಯನ್ನು ಮತ್ತು ಇಬ್ಬರು ಮುದ್ದಾದ ಮಕ್ಕಳನ್ನ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಅವರು ಜೀಪ್ನಲ್ಲಿರುವಾಗ ಅವರನ್ನ ಸಜೀವವಾಗಿ ಅವರನ್ನ ದಹನ ಮಾಡಿದ್ರಲ್ಲ. ಹೌದು, ಈ ಲೋಕ ದುಷ್ಟತನದಲ್ಲಿದೆ ಪ್ರಿಯರೇ. ಈ ಲೋಕದ ಸೈತಾನನು ದುಷ್ಟತನದಲ್ಲಿ ಅನೇಕ ಜನರನ್ನ ಎಳೆಯೋನಾಗಿದ್ದಾನೆ. ಆದ್ರಿಂದ ಆ ದಿವಸ ನೋಡ್ತೇವೆ, ಅನೇಕರು ಮೇಡಮ್ ಗ್ಲಾಡಿಸ್ಗೋಸ್ಕರ ಫೋನ್ ಮಾಡಿ ಅವ್ರಿಗೆ ಸಂತೈಸುವಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ಇನ್ನೂ ಕೆಲವೊಂದ್ಸಲ ಕೇಸ್ ಹಾಕ್ಬೇಕೆಂಬುದಾಗಿ, ಅವ್ರ ವಿಷಯದಲ್ಲಿ ವಿಚಾರಣೆ ಮಾಡ್ಬೇಕೆಂಬುದಾಗಿ ಆಲೋಚಿಸುವಾಗ ಗ್ಲಾಡಿಸ್ ಸ್ಟೇನ್ಸ್ ಏನಂತ ಹೇಳಿದ್ರು ಗೊತ್ತಾ? ಇಲ್ಲ, ನಾನು ಅವರನ್ನ ಕ್ಷಮಿಸ್ತೇನೆ, ನಮ್ಮ ವಿರುದ್ಧವಾಗಿ ಬಂದಂತವರನ್ನ, ಆ ದಂಗಕೋರರನ್ನ ನಾನು ಕ್ಷಮಿಸ್ತೇನೆ, ದೇವರವ್ರಿಗೆ ಬುದ್ಧಿ ಕೊಡ್ಲಿ ಎಂಬುದಾಗಿ ಹೇಳಿದ್ರಲ್ವಾ. ಇಂಥ ಒಂದು ಗ್ರೇಟ್ ಲಾಸ್ ಆ ಗ್ಲಾಡಿಸ್ ಹೊಂದಿದಾಗ್ಯೂ ಕೂಡ ತನ್ನ ಇಬ್ಬರು ಮುದ್ದಾದ ಮಕ್ಕಳನ್ನ ಅವ್ರು ಕಳ್ಕೊಂಡ್ರು. ಅಷ್ಟೇ ಅಲ್ಲ, ತನ್ನ ಪತಿಯನ್ನ ಕಳ್ಕೊಂಡ್ರು. ಯಾವ ಕಾರಣಕ್ಕೋಸ್ಕರ? ಯಾವ ಅನ್ಯಾಯ ಆ ಕುಟುಂಬ ಮಾಡದೆ ಹೋಯ್ತು. ಅದ್ರ ಬದಲಾಗಿ ಅನೇಕರಿಗೆ ಅವರು ಸಹಾಯ ಮಾಡಿದ್ರು. ಆದ್ರೂ ಕೂಡ ಈ ಲೋಕದ ಸೈತಾನನು ಅನೇಕ ಜನರನ್ನ ಪ್ರೇರೇಪಿಸಿ ಈ ಮೂಲಕ ನಡೆಸುವಾಗ ಗ್ಲಾಡಿಸ್ಟೈನ್ಸ್ ಅವರ ಪ್ರತಿಕ್ರಿಯೆ ಏನಾಗಿತ್ತು? ಕರ್ತನೇ ಅವರನ್ನ ಕ್ಷಮಿಸು, ಕರ್ತನೇ ಅವರನ್ನ ಕ್ಷಮಿಸು ಎಂಬುದಾಗಿತ್ತು. ಆದ್ದರಿಂದ ನನ್ನ ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿ ಆ ಕಲ್ವರಿ ಶಿಲುಬೆ ಮೇಲೆ ಕರ್ತನೇ ಅವರನ್ನ ಕ್ಷಮಿಸು, ತಾವು ಏನ್ ಮಾಡ್ತಾರೆ ಎಂಬುದನ್ನ ಅರಿಯರು ಎಂಬುದಾಗಿ ಹೇಳುವಾಗ ಎಷ್ಟು ದೊಡ್ಡ ಕೃಪೆ ಇದೆ ಅಲ್ವಾ? ಹಾಗಾದ್ರೆ ನಾವು ಒಂದ್ ವೇಳೆ ಕರ್ತನಾದ ಯೇಸು ಸ್ವಾಮಿ ಹೇಳಿದಂತೆ ನಾವು ಒಂದ್ ವೇಳೆ ಕ್ಷಮಿಸೋರಾಗಿದ್ರೆ, ವಿರೋಧದ ಆತ್ಮಗಳನ್ನ ನಾವು ಕ್ಷಮಿಸೋರಾಗಿದ್ರೆ ಯಾವ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೇವೆ ಗೊತ್ತಾ? ಕರ್ತನ ಕೃಪೆಯಲ್ಲಿ ನಾವು ಬದುಕ್ತೇವೆ. ಒಂದ್ ವೇಳೆ ಅದಕ್ಕೆ ಕ್ಷಮಿಸದೆ ಹೋದ್ರೆ ನಾವು ಏನನ್ನ ಕಳ್ಕೊತೇವೆ ಗೊತ್ತಾ? ಕರ್ತನಲ್ಲಿರುವ ಸಂಬಂಧವನ್ನ ಕಳೆದುಕೊಂಡು ಹೋಗ್ತೇವೆ. ನಾವು ಕರ್ತನ ಸಂಬಂಧವನ್ನು ನಾವು ಇಟ್ಕೋಬೇಕಲ್ವಾ? ಪ್ರಾರ್ಥನೆಗೆ ಅವಕಾಶ ಸಿಗೋದಿಲ್ಲ, ಪ್ರಾರ್ಥನೆಗೆ ಸದುತ್ತರ ದೊರಕೋದಿಲ್ಲ ಎಂಬುದಾಗಿ ಗೊತ್ತಾಗುತ್ತೆ. ಇನ್ನೊಂದು ವಿಶೇಷವಾದ ಸಂಗತಿ, ನಾವು ನಮ್ಮ ಸಭೆಗಳಲ್ಲಿ ಕರ್ತನ ಪವಿತ್ರ ರಾತ್ರಿ ಭೋಜನದಲ್ಲಿ ಕೂಡ್ಕೊಳ್ಳಿಕ್ಕಾಗೋದಿಲ್ಲ. ಕರ್ತನ ಪವಿತ್ರ ರಾತ್ರಿ ಭೋಜನದಲ್ಲಿ ನಾವು ಪಾಲು ತಕ್ಕೊಳ್ಳಿಕ್ಕೆ ಆಗೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹೌದು, ನಾವು ಜ್ಞಾಪಕ ಮಾಡಿಕೊಂಡ ಕರ್ತನ ಪ್ರಾರ್ಥನೆಯಲ್ಲಿ ಒಂದು ವಿಷಯವನ್ನು ನಾವು ಹೇಳ್ತೇವೆ, ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವ ಮೇರೆಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಪ್ರಭುವೆ ಎಂಬುದಾಗಿ ಹೇಳ್ತೇವಲ್ವಾ? ನಾವು ಇತರರ ತಪ್ಪುಗಳನ್ನು ಎಷ್ಟು ಪರ್ಸೆಂಟೇಜ್ ಕ್ಷಮಿಸಿದ್ದೇವೆ? 50% ಕ್ಷಮಿಸಿದ್ದೇವಾ? 60% ಕ್ಷಮಿಸಿದ್ದೇವೆ? ಹಾಗಾದ್ರೆ ನಾನು ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿ ಕಡೆ ನಾವು ಮಾತಾಡ್ತೇವೆ, ನಾವು ಕರಾರು ಹಾಕೊಳ್ತೇವೆ ಅಂದ್ರೆ, ನಾನು ಇತರರ ತಪ್ಪುಗಳನ್ನ, ಇಷ್ಟು ತಪ್ಪನ್ನ ನಾನು ಕ್ಷಮಿಸಿದ್ದೆ ಆಗಿದ್ರೆ ಇಷ್ಟೇ ಕರುಣೆಯನ್ನ, ಕ್ಷಮೆಯನ್ನ ನಾವು ಕರ್ತನಿಂದ ಹೊಂದ್ಕೊಳ್ಳಾಗುತ್ತೆ. ಆದ್ರಿಂದ ಪೂರ್ತಿ ತಪ್ಪನ್ನ, ನಾವು ಇತರರ ತಪ್ಪನ್ನ ಕ್ಷಮಿಸುವಾಗ ನಾವು ಪೂರ್ತಿಯಾಗಿ ಕರ್ತನಿಂದ ನಾವು ಕ್ಷಮಿಸಲ್ಪಡ್ತೇವಲ್ವಾ? ಈ ಒಂದು ಭಾಗ್ಯಕ್ಕಾಗಿ ನಾವು ಹಾತೊರೆಯೋದು ಬೇಡವಾ? ಕ್ಷಮಾಪಣೆ ಇದು ಕರ್ತನಾದ ಯೇಸುವಿನ ಗುಣವಾಗಿದೆ. ಆದ್ದರಿಂದ ಈ ಗುಣವನ್ನ ನಾವು ಅದನ್ನು ಹೊಂದಿಕೊಳ್ಳುವಾಗ ನಮಗೆ ಆಶೀರ್ವಾದ ದೊರಕುತ್ತೆ. ಅನೇಕರು ನಾವು ಹೇಳ್ತೇವೆ, ನಾವು ಕೇಳಿಸ್ಕೊಂಡಿದ್ದೇವೆ, ನಾವು ಅನೇಕ ವಾರ್ತೆ ಅದ್ದಿರ್ಬೋದು, ನಾ ಸತ್ರು ಆತವನ್ನ ಮುಖ ನೋಡೋದಿಲ್ಲ, ನಾನು ಸತ್ರು ಅವರ ಮನೆಗೆ ನಾವು ಹೋಗೋದಿಲ್ಲ ಅಂತ ಹೇಳುವಾಗ ಕರ್ತನಿಗೆ ದುಃಖವಾಗುತ್ತೆ ಪ್ರಿಯರೇ. ನಾವು ಕ್ಷಮೆ ಮಾಡಬೇಕು, ಕ್ಷಮೆಯನ್ನು ನಾವು ಕೊಡಬೇಕು. ಆಗ ಕರ್ತನಿಂದ ನಾವು ವಿಶೇಷವಾದ ಕ್ಷಮೆಯನ್ನು ನಾವು ಹೊಂದ್ಕೊಳ್ತೇವಲ್ವಾ? ಆದ್ದರಿಂದ ನಮ್ಮ ಪ್ರತಿಯೊಬ್ಬೊಬ್ಬರ ಒಂದು ಹಂಗೇನಾಗಿದೆ ಅಂತಂದರೆ ನಾವು ಕ್ಷಮೆ ಮಾಡುವಂಥವ್ರಾಗಿರಬೇಕು. ಯಾಕಂದರೆ ನಮ್ಮ ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿ ಅವತ್ತು ನಾವು ಹೇಳಿದ ಅಂಥ ಒಂದು
ಒಂದು ಕೃಪೆಯನ್ನು ತೋರಿಸಿ ಆ ಕ್ಷಮೆಯನ್ನು ಮಾಡಿದ. ಎಂಥ ಆಶ್ಚರ್ಯ ಪ್ರೇಮವಿದು ಅಲ್ಲ. ಕೀರ್ತನೆಗಾರನ ಹಾಡ್ತಾನೆ, ಎಂಥ ಆಶ್ಚರ್ಯ ಪ್ರೇಮವಿದು, ಇಂಥ ಪಾಪಿಗೆ ಆತನು ತೋರಿದನಲ್ಲ. ಹೌದಲ್ವಾ? ಹಾಗಾದ್ರೆ ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವಂಥ ಹಂಗಿನಲ್ಲಿರಬೇಕು. ತಂದೆಯೇ ಇವರನ್ನು ಕ್ಷಮಿಸು, ಇವರೆಲ್ಲ ಕ್ಷಮಿಸು. ಅವ್ರು ತಾವು ಏನು ಮಾಡ್ತಾ ಇದ್ದಾರೆ, ಯಾವ ತಪ್ಪನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ಅರಿಯದೆ ಹೋಗಿದ್ದಾರೆ. ಇದೇ ವಿಷಯವನ್ನು ಅಪೊಸ್ತಲ ಕೃತ್ಯಗಳಲ್ಲಿ ಸ್ಟೆಫನನು ಮಾಡಿದನಲ್ವಾ. ಇವರ ತಪ್ಪನ್ನು ಇವ್ರ ಮೇಲೆ ಹಾಕಬೇಡ, ಇವ್ರ ತಪ್ಪನ್ನು ಹಾಕಬೇಡ, ಇವರನ್ನು ಕ್ಷಮಿಸು. ಇದೇ ಒಂದು ಉದಾಹರಣೆ ನಾವು ತಕ್ಕೊಂಡು ನಾವು ಕೂಡ ಇತರರನ್ನ ಕ್ಷಮಿಸುವ ಹಂಗಿನಲ್ಲಿರ್ಬೇಕಲ್ವಾ. ಹಾಲೆಲ್ಲೂಯ. ಹಾಗಾದ್ರೆ ನಾವು ಒಂದ್ ವೇಳೆ ಈ ಆಜ್ಞೆಯನ್ನ ನಾವು ಮೀರಿ ಹೋಗುವಾಗ, ನಾವು ಈ ಆಜ್ಞೆಗಳನ್ನ ಮೀರಿ ಹೋಗುವಾಗ ದೇವರ ಉಗ್ರ ಕೋಪಕ್ಕೆ ಗುರಿ ಆಗ್ಬಾರ್ದಲ್ವಾ. ಈಗಲಾದ್ರೂ ನಾವು ಕರ್ತನ ಮುಂದೆ ನಾವು ನೋಡಿದ್ದೇವೆ, ನಾವು ಇತರರ ತಪ್ಪುಗಳನ್ನ ಕ್ಷಮಿಸುವ ಹಂಗಿನಲ್ಲಿದ್ದೇವೆ. ದೇವರ ಆಜ್ಞೆಗೆ ನಾವು ಅವಿಧೇಯರಾಗೋದು ಬೇಡ. ಈಗಲಾದ್ರೂ ಕೂಡ ಆ ಶಿಲುಬೆಯ ವಿಷಯದಲ್ಲಿ ಆತನು ಹೇಳಿದ, ನಾನು ಇವರ ತಪ್ಪುಗಳನ್ನ ಕ್ಷಮಿಸು ಎಂಬುದಾಗಿ. ಹಾಲೆಲ್ಲೂಯ. ಹಾಗಾದ್ರೆ ನಾವು ಆತನೆಲ್ಲರಿಗೆ, ಆತನು ಇರುವಲ್ಲಿಗೆ ನಾವು ಒಯ್ಯಲ್ಪಡ್ಬೇಕಾಗಿದ್ರೆ, ನಾನು ನೀವು ಒಂದು ದಿವಸ ಆ ಪರಲೋಕದ ಸೌಭಾಗ್ಯವನ್ನು ಹೊಂದಬೇಕಾಗಿದ್ರೆ ನಾವು ಇವತ್ತು ಕರ್ತನಾದ ಯೇಸುವಿನ ಕ್ಷಮಾಪಣೆಯ ಬುದ್ಧಿಯನ್ನ, ಕ್ಷಮಾಪಣೆಯ ಭಾವನೆಯನ್ನ ನಾವು ಹೊಂದಿಕೊಳ್ಳೋಣ ಮತ್ತು ಇತರರನ್ನು ನಾವು ಕ್ಷಮಿಸುವ ಹಂಗಿನಲ್ಲಿರೋಣ. ಆಗ ನೋಡ್ತೇವೆ ನಾವು ಕರ್ತನಾದ ಯೇಸು ಸ್ವಾಮಿ ದಾಸನ ರೂಪ ಧರಿಸಿ ಈ ಲೋಕಕ್ಕೆ ಬಂದನಲ್ವಾ. ಆತನಿರುವಲ್ಲಿಗೆ ನಾನು ಹೋಗ್ಬೇಕೆಂಬುದಾಗಿ ನೀನು ಆಶೆ ಪಡ್ತೀಯ. ಹಾಗಾದ್ರಿಂದ ಒಂದು ಗೀತಕರ್ತನು ಹೀಗೆ ಹೇಳ್ತಾನೆ, ನೀನಿಲ್ಲದೆ ನಾನಲ್ಲಿಗೆ ಹೋಗೋದು ಹಾಗೆ ನಾ ಮುಂದಕ್ಕೆ, ನೀನಿಲ್ಲದೆ ನಾನಲ್ಲಿಗೆ ಹೋಗೋದು ಹಾಗೆ ನಾ ಮುಂದಕ್ಕೆ, ಸನ್ಮಾರ್ಗವಾ ತೋರೆ ನಾಗೆ ನೀ ಬಾರದೆ ನಾನಾಡೆಯೇ. ಎಂತ ಅದ್ಭುತವೇ ದೈವಾವತಾರವಿದೆ, ಲೋಕಕ್ಕೆ ಬಂದ ತಾನೇ ನೀ ಕಾರ್ತ ಕ್ರಿಸ್ತೇಸುವೆ. ದೈವ ಪದವಿಯನ್ನು ತ್ಯಜಿಸಿ ದಾಸನ ರೂಪ ನಿರ್ಧರಿಸಿ, ದೈವ ಪದವಿಯನ್ನು ತ್ಯಜಿಸಿ ದಾಸನ ರೂಪ ನಿರ್ಧರಿಸಿ, ಸೇವಕನೇ ತಗ್ಗಿಕೊಂಡಿ ಮರಣವಾ ನೀ ಜಯಿಸಿದಿ. ಎಂತ ಅದ್ಭುತವೇ. ಕರ್ತನಲ್ಲಿ ಪ್ರಿಯ ವಿಶ್ವಾಸಿಗಳೇ, ದೈವ ಪದವಿಯನ್ನು ತ್ಯಜಿಸಿ ನಮಗೋಸ್ಕರ ದಾಸನ ರೂಪ ಧರಿಸಿ ಈ ಲೋಕದಲ್ಲಿ ನಮಗೋಸ್ಕರ ಅಪಹಾಸ್ಯಕ್ಕೆ ಈಡಾಗಿ ಬಂದಿರುವ ರಕ್ಷಕನು ನನ್ನನ್ನು ನಿಮ್ಮನ್ನು ಇವತ್ತು ಕೂಡ ಕ್ಷಮಿಸುವ ಹಂಗಿನಲ್ಲಿದ್ದಾನೆ. ನಮ್ಮ ಪಾಪಗಳೇನಾಗಿರ್ಬೋದು, ಏನೇ ಆಗಿರ್ಬೋದು, ಈ ಲೋಕದವರು ಅಕ್ಷಮ್ಯ ಮಾಡ್ತಿರ್ಬೋದು, ಈ ಲೋಕದವ್ರು ಕ್ಷಮಿಸಲಾರದಂಥ ಸ್ಥಿತಿಯಲ್ಲಿರ್ಬೋದು. ಆದರೆ ನನ್ನ ಪ್ರಿಯ ರಕ್ಷಕನು ಒಂದು ಸುಸಂಧಿ ಉಂಟು ನಮಗೆ ನಿನಗೆ. ಅವರು ಆ ಕರ್ತನು ನಮಗೋಸ್ಕರ ಕೃಪೆಯಿಂದ ಕ್ಷಮಿಸೋನಾಗಿದ್ದಾನೆ. ಬನ್ರಿ, ನಾನು ಒಂದ್ ವೇಳೆ ಇನ್ನೂ ಕ್ಷಮಿಸದೆ ಇರುವಂಥವುಗಳನ್ನ ನಾನು ಕ್ಷಮಿಸ್ತೇನೆ ಎಂಬುದಾಗಿ ಕರ್ತನ ಹತ್ರ ನೀವು ಒಪ್ಪಿಕೊಂಡು ನೀವು ಪ್ರಾರ್ಥಿಸ್ತೀರಾ ನನ್ನ ಜೊತೆ. ಹಾಲೆಲ್ಲೂಯ. ಹೌದು ರಕ್ಷಕನೇ, ಅವತ್ತು ನಮ್ಮನ್ನ ನೀನು ಪ್ರೀತಿಸಿದಿ. ಹೌದು ರಕ್ಷಕ, ನೀನು ನಮ್ಮನ್ನ ಕ್ಷಮಿಸಿದಿ. ಇವತ್ತು ಕೂಡ ಮಾಡಿದ ತಪ್ಪಿಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಕ್ಷಮೆಯನ್ನು ನೀಡಿದಿ. ನಾವು ನಿನ್ನ ಹತ್ರ ಬರ್ತೇವೆ ರಾಜ. ನಿನ್ನ ಪ್ರಿಯ ಕುಮಾರನು ನಮ್ಮ ತಂದೆಯಾಗಿರುವ ಆತನ ರಕ್ತದಿಂದ, ಆತನ ಸುರಿಸಲ್ಪಟ್ಟ ರಕ್ತದಿಂದ ನಮ್ಮನ್ನ ಕ್ಷಮಿಸು, ನಮ್ಮನ್ನು ತೊಳೆ ರಾಜ. ಮತ್ತು ನಾವು ಯಾರಿಗೆ ಇನ್ನೂ ಕ್ಷಮೆ ಮಾಡಲಿಲ್ಲವೋ ಅವರೆಲ್ಲರನ್ನ ಕ್ಷಮಿಸ್ತೇವೆ ರಾಜ. ಪ್ರಿಯ ವೀಕ್ಷಕರನ್ನ ಆಶೀರ್ವಾದ ಮಾಡು. ಕರ್ತನೆ, ಇನ್ನೂ ಕಹಿತನ ಇಟ್ಟುಕೊಂಡಿರುವಂತ ಸ್ವಾಮಿ, ಇನ್ನೂ ಕ್ಷಮಿಸದೆ ಆಗದೆ ಇರುವಂತಹವುಗಳನ್ನ ನೀನು ಅವ್ರಿಗೆ ಸ್ಪಂದನೆ ಮಾಡು. ನೀನು ಅವರನ್ನು ಮುಟ್ಟು ಸ್ಪರ್ಶ ಮಾಡು. ಅವ್ರು ಕ್ಷಮಿಸುವಂತ ಭಾವನೆಯನ್ನು ಕೊಡು ಮತ್ತು ಅವ್ರ ಮನೆಗಳನ್ನ, ಅವರ ಜೀವಿತವನ್ನ ಆಶೀರ್ವಾದ ಮಾಡು. ನೀನು ಮಾತ್ರವೇ ಮಹಿಮೆ ಹೊಂದು. ತಂದೆಯೇ, ಇವರನ್ನ ಕ್ಷಮಿಸು, ಅವ್ರು ಏನ್ ಮಾಡ್ತಾರೆ ಎಂಬುದನ್ನ ಅರಿಯರು ಅಂತ ಹೇಳಿ ನಮ್ಮನ್ನು ಪ್ರೀತಿಸಿದ ರಾಜನೇ, ನಿನಗೆ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಮನ್ನಿಸಿದ್ದಕ್ಕಾಗಿ ನಿನಗೆ ವಂದನೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈಗಲಾದ್ರೂ ಕೂಡ ನಾವು ಕ್ಷಮಿಸದೇ ಇರುವಂಥವುಗಳನ್ನ ನಾವು ಕ್ಷಮಿಸುವ ಹಂಗಿನಲ್ಲಿರೋಣ. ಈಗಲಾದ್ರೂ ಕೂಡ ನಾಳೆ ಅನ್ಬೇಡ್ರಿ, ಇವತ್ತೇ, ಈಗಲೇ ಕರ್ತನೆ ನಾನು ಕ್ಷಮಿಸ್ತೇನೆ ಎಂಬುದಾಗಿ ಹೇಳುವಾಗ ಕರ್ತನ ಕೃಪೆ ನಿಮ್ಮ ಮೇಲೆ ಹೇಳುವಾಗಿ ಬರುತ್ತೆ. ಈ ಒಂದು ಪವಿತ್ರ ದಿವಸಗಳಲ್ಲಿ, ಶ್ರಮೆ ಮರಣಗಳ ಧ್ಯಾನಗಳಲ್ಲಿ ನಾವು ಎಲ್ಲರನ್ನೂ ಕ್ಷಮಿಸುವ ಹಂಗಿನಲ್ಲಿರೋಣ ಮತ್ತು ಕರ್ತನ ಪ್ರೀತಿಗೆ ನಾವು ಪಾತ್ರರಾಗಿರೋಣ. ಆತನ ಹೃದಯಕ್ಕೆ ಸಂತೋಷ ತರೋಣ. ದೇವರು
ದೇವರು ನಿಮ್ಮನ್ನು ಹೇಳುವಾಗ ಆಶೀರ್ವಾದ ಮಾಡಲಿ. ಇದೇ ದಿವಸ ಇದೇ ಕ್ಷಣ ನಾವು ತಿರುಗಿ ಜೀವಮನ್ನ ಕಾರ್ಯಕ್ರಮ ಸೇರು ತನಕ ಕರ್ತನು ನಿಮ್ಮ ಕೂಡ ಇರಲಿ, ನಿಮ್ಮನ್ನು ಕರುಣೆಯಿಂದ ನಡೆಸಲಿ. ದೇವ್ರ ನಾಮಕ್ಕೆ ಸ್ತೋತ್ರ. ಆಮೇನ್.